ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿದ್ದು ಪದತ್ಯಾಗದ ಮಾತು ಕೇಳಿ ಬರ್ತಾ ಇದೆ. ಮೇ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಮೇ 4 ಅಥವಾ ಮೇ 15 ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದು ಪದತ್ಯಾಗದ ಮಾತು ಮೇ ಕ್ರಾಂತಿ ಫಿಕ್ಸ್ ಆಗುತ್ತಾ? ಮೇ 4, ಮೇ 15, ಮೇ 20 ಯಾವ ಡೇಟ್? ಪವರ್ ಶೇರಿಂಗ್ ಡೇಟ್ ಫಿಕ್ಸ್ ಆಗೋದು ಮಾತ್ರ ಬಾಕಿನಾ? ರಾಜ್ಯ ರಾಜಕೀಯದಲ್ಲಿ ರಾಜನ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡೋಕ್ಕೂ ರೆಡಿ. ಮೊಟ್ಟ ಮೊದಲ ಬಾರಿ ಸಿಎಂ ಆಪ್ತನ ಸ್ಫೋಟಕ ಮಾತು. ಅಧಿಕಾರದಲ್ಲಿ ಮುಂದುವರಿಯಲು ಸಹ ಸಿದ್ದರಾಮಯ್ಯ ರೆಡಿ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿಯ ಮಾತೆ ಫೈನಲ್. ಆದ್ರೆ ಇದು ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ. ಕಾಂಗ್ರೆಸ್ ಪಕ್ಷದ ಭವಿಷ್ಯವೇ ಈ ನಿರ್ಧಾರದಲ್ಲಿ ಅಡಗಿದೆ. ಕೆಎನ್ ರಾಜಣ್ಣ ಬಾಯಲ್ಲಿ ಸಿದ್ದು ಮನದ ಮಾತು ಮತ್ತು ಸಂದೇಶ. ರಾಜ್ಯ ರಾಜಕೀಯದಲ್ಲಿ ರಾಜನ ಸ್ಟೇಟ್ಮೆಂಟ್ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಪದ ತ್ಯಾಗದ ಮಾತು ಮೇ ಕ್ರಾಂತಿ ಅಂತ ಕೇಳಿ ಬರ್ತಾ ಇದೆ. ಮೇ ಕ್ರಾಂತಿ ಇದುವರೆಗೂ ಹೇಳ್ತಾ ಇದ್ರು ಮೇ 10ರ ಒಳಗಾಗಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಮಾತುಕತೆ ಆಗುತ್ತೆ, ಒಂದು ಡೇಟ್ ಫಿಕ್ಸ್ ಆಗುತ್ತೆ ಅಂತ. ಬಟ್ ಇದೀಗ ಮೇ 4 ಎಲೆಕ್ಷನ್ ರಿಸಲ್ಟು. ಹಾಗಾಗಿ ಮೇ 15 ಆಗುತ್ತಾ, ಮೇ 20 ಆಗುತ್ತಾ, ಅಥವಾ ಮೇ 10ರ ಒಳಗೆ ಆಗುತ್ತಾ, ಮೇ 10 ಆಗ್ಬಿಡುತ್ತಾ? ಯಾವ ಡೇಟ್ ಫಿಕ್ಸ್ ಅನ್ನುವಂಥದ್ದು ಭಾರಿ ಗೊಂದಲ. ಅದರಲ್ಲಿ ಕೆಎನ್ ರಾಜಣ್ಣ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಪದತ್ಯಾಗದ ಮಾತು, ಸಿಎಂ ಸಿದ್ದರಾಮಯ್ಯ ಅವರ ಪದತ್ಯಾಗದ ಮಾತು ಇದೆಯಲ್ಲ, ಇದು ಭಾರಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಪವರ್ ಶೇರಿಂಗ್ ಮಾತುಕತೆ ಜೋರಾಗಿದೆ, ಡೇಟ್ ಮಾತ್ರ ಫಿಕ್ಸ್ ಆಗೋದು ಬಾಕಿ ಇದೆ. ಕೆಎನ್ ರಾಜಣ್ಣ ಬಾಯಲ್ಲಿ ಪದತ್ಯಾಗದ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್. ಅವರು ಎಲ್ರಿಗೂ ಹೇಳಿದ್ದು ಏನ್ ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಯಾವ್ದಕ್ಕೆ ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂತದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನ್ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದ್ದಾರೆ. ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಯಾವುದು ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮೆಲ್ಲರೂ ಹೋಗ್ತಾರೆ, ನಾವೇನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ? ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ.